ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಏಪ್ರಿಲ್ 9ನೇ ತಾರೀಕು ನಡೆಯೋದಕ್ಕಿದೆ. ಇವತ್ತು ನಾಮಪತ್ರ ವಾಪಸ್ಸು ಪಡೆಯೋದಕ್ಕೆ ಕೊನೆಯ ದಿನ. ಸದ್ಯ ಕಾಂಗ್ರೆಸ್ಗೆ ಸಮಸ್ಯೆಯಾಗಿ ಕಾಡ್ತಾ ಇರೋದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳ ನಾಮಪತ್ರ. ಮುಸ್ಲಿಂ ಅಭ್ಯರ್ಥಿಗಳ ಪೈಕಿ ಸಾದಿಕ್ ಪೈಲ್ವಾನ್ ಸೇರಿ ಬಹಳಷ್ಟು ಜನ ನಾವು ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಮಪತ್ರ ವಾಪಸ್ ಪಡೆಯದೇ ಇದ್ರೆ ಮತಗಳ ವಿಭಜನೆಯಾಗುತ್ತೆ. ಇದು ಕಾಂಗ್ರೆಸ್ನ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಇವತ್ತು ಕೊನೆಯ ದಿನ, ಏನೇ ಸರ್ಕಸ್ ಮಾಡಿದರೂ ಕೂಡ ಇವತ್ತೇ ಆಗಬೇಕು. ನಾಮಪತ್ರ ವಾಪಸ್ ಪಡಿಸಬೇಕು ಅನ್ನೋ ಪ್ರಯತ್ನಗಳು ಸಾಗ್ತಾ ಇದೆ. ಆದರೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಸೇರಿ ಬಹಳಷ್ಟು ಜನ ನಾವು ನಾಮಪತ್ರ ವಾಪಸ್ ಪಡೆಯಲ್ಲ. ಯಾಕೆ ಪಡಿಬೇಕು? ನೀವು ಮುಸಲ್ಮಾನರಿಗೆ ಅನ್ಯಾಯ ಮಾಡಿದಿರಿ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ. 70ರಿಂದ 80 ಸಾವಿರದಷ್ಟು ಅಂದಾಜು ಮತಗಳಿದ್ದಾವೆ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ್ದು. ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಿರುವಂಥ ವೋಟ್ ಬ್ಯಾಂಕ್ ಮುಸ್ಲಿಂ ವೋಟ್ ಬ್ಯಾಂಕು. ಈ ಮತಗಳೇನಾದರೂ ವಿಭಜನೆಯಾದರೆ ಕಾಂಗ್ರೆಸ್ಗೆ ಸಮಸ್ಯೆಯಾಗುತ್ತೆ ಅನ್ನೋದು ಕಾಂಗ್ರೆಸ್ನ ಆತಂಕ. ಇವತ್ತು ಸಂಜೆಯವರೆಗೂ ಕೂಡ ಸಮಯ ಇದೆ. ಸಂಜೆಯ ಒಳಗಾಗಿ ನಾಮಪತ್ರವನ್ನು ವಾಪಸ್ ಪಡ್ಕೊಂಡ್ರು ಅಂತಾದ್ರೆ ಕಾಂಗ್ರೆಸ್ನ ನೆಮ್ಮದಿಯಿಂದ ಉಸಿರಾಡುತ್ತೆ. ಇಲ್ಲ ಅಂತಾದ್ರೆ ಮತಗಳ ವಿಭಜನೆಯಾಗತ್ತೆ. ಅದರಲ್ಲಿ SDPIನ ಅಭ್ಯರ್ಥಿ ಇದ್ದಾರೆ, ಬಂಡಾಯ ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಒಂದು ಕಾಲದಲ್ಲಿ ಗುರುತಿಸಿಕೊಂಡು ಈಗ ಕಾಂಗ್ರೆಸ್ನಿಂದ ನಮಗೆ ಅನ್ಯಾಯ ಆಯಿತು ಅಂತ ಕಾಂಗ್ರೆಸ್ನಿಂದ ಹೊರಗೆ ಬಂದು ಕಂಟೆಸ್ಟ್ ಮಾಡಿದವರಿದ್ದಾರೆ. ಒಂದಿಷ್ಟು ಮತಗಳನ್ನು ಅವರು ಪಡ್ಕೊಂಡ್ರು ಅಂತಂದಾದರೂ ಕೂಡ ಕಾಂಗ್ರೆಸ್ ಪಾಲಿಗೆ ಸಮಸ್ಯೆ ಗ್ಯಾರಂಟಿ ಅಂತ. ಇದಕ್ಕಾಗಿಯೇ ಕಾಂಗ್ರೆಸ್ ಪ್ರಯತ್ನದಲ್ಲಿದೆ. ಹೇಗಾದರೂ ಮಾಡಿ ಇವರ ನಾಮಪತ್ರವನ್ನು ವಾಪಸ್ ಪಡಿಸಬೇಕು. ಇಲ್ಲಿ ಸಾದಿಕ್ ಪೈಲ್ವಾನ್ ಒಂದು 10,000 ವೋಟ್ ಪಡ್ಕೊಂಡ್ರು ಅಂತಾನೆ ಅನ್ಕೊಳ್ಳೋಣ, 15,000 ವೋಟ್ ಪಡ್ಕೊಂಡ್ರು ಅಂತ ಅನ್ಕೊಳ್ಳೋಣ. ಅವ್ರು ಪಡ್ಕೊಳ್ಳುವಂಥ ಪ್ರತಿಯೊಂದು ವೋಟು ಕೂಡ ಅದು ಕಾಂಗ್ರೆಸ್ನದ್ದು. ಇನ್ನುಳಿದ ಅಭ್ಯರ್ಥಿಗಳು 1,000 ವೋಟ್ ಪಡ್ಕೊಂಡ್ರು ಅಂತಾನೆ ಅನ್ಕೊಳ್ಳೋಣ. ಅವರು ಪಡೆಯುವಂಥ ಒಂದೊಂದು ವೋಟು ಕೂಡ ಅದು ಕಾಂಗ್ರೆಸ್ನ ವೋಟು. ಈ ರೀತಿ ವಿಭಜನೆಯಾದರೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಸೊ ಇವತ್ತು ಕೊನೆಯ ಪ್ರಯತ್ನ ಕಾಂಗ್ರೆಸ್ನಿಂದ ಹೇಗಾದರೂ ಮಾಡಿ ನಾಮಪತ್ರ ವಾಪಸ್ ಪಡಿಸಬೇಕು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಧರ್ಮ ಸಂಕಟ ಜಾಸ್ತಿ ಆಗ್ತಾ ಇದೆ. ಮಗ್ಗುಳ ಮುಳ್ಳಾಗಿದ್ದಾರೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್. ಇಲ್ಲಿ ಇನ್ನೊಂದು ಪ್ರಶ್ನೆ ಏನೋ ಬರುತ್ತೆ. ಒಂದು ವೇಳೆ ಸಾದಿಕ್ ಪೈಲ್ವಾನ್ ಅವರಿಗೆ ಉಳಿದ ಅಭ್ಯರ್ಥಿಗಳು ಬೆಂಬಲ ಕೊಡ್ತಾರಾ ಅಂತ. ಅಂದ್ರೆ ಮುಸ್ಲಿಂ ಏಕತೆ ಏನಾದರೂ ಕಾಣಿಸಿದ್ರೆ, ಅಲ್ಲಿ ಮುಸ್ಲಿಂ ಯುನಿಟಿ ಏನಾದರೂ ಕಾಣಿಸಿದ್ರೆ, ಮುಸ್ಲಿಂ ಸಮುದಾಯದಿಂದ ಒಬ್ಬನೇ ಅಭ್ಯರ್ಥಿ ಅದು ಸಾದಿಕ್ ಪೈಲ್ವಾನ್ ಅಂತ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಇನ್ನಷ್ಟು ಡ್ಯಾಮೇಜ್ ಅನ್ನು ಮಾಡುತ್ತೆ ಕಾಂಗ್ರೆಸ್ಗೆ. ಸದ್ಯ 45 ನಾಮಪತ್ರಗಳಲ್ಲಿ 41 ಸ್ವೀಕೃತ ಆಗಿ 3 ತಿರಸ್ಕೃತ ಆಗಿದೆ, 1 ವಾಪಸ್ ಆಗಿದೆ. 22 ಮಂದಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳೇ ಇದ್ದಾರೆ. ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳು ಒಂದು ವೇಳೆ ನಿರ್ಧಾರ ತೆಗೆದುಕೊಂಡು ನಾವು ಒಮ್ಮತದ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರನ್ನು ಬೆಂಬಲಿಸ್ತೀವಿ ಅಂತ ಏನಾದರೂ ಯೋಚನೆ ಮಾಡಿದರೆ ಅದು ಕಾಂಗ್ರೆಸ್ಗೆ ಇನ್ನಷ್ಟು ದೊಡ್ಡ ತಲೆನೋವಿಗೆ ಕಾರಣ ಆಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಸಾದಿಕ್ ಪೈಲ್ವಾನ್ ನಿನ್ನೆ ಮಾತನಾಡಿದ್ದಾರೆ. ಅಂದರೆ ನಾನು ನಾಮಪತ್ರ ವಾಪಸ್ ಪಡಿತೀನಿ ಅನ್ನೋ ಊಹಾಪೋಹಗಳೆಲ್ಲ ಹರಿದಾಡ್ತಾ ಇದೆ, ಆದರೆ ನಾನು ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ದಾರೆ. ನೋಡೋಣ. ನನಗೆ ಮಾಧ್ಯಮರ ಮೂಲಕ ಒಬ್ರು ಯಾರ ಹಿಂದಕ್ಕೆ ಪಡೆದಾರ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗೂ ತಕ್ಕಂತೆ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ. ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನ್ ನಮ್ಮ ಅಲ್ಪಸಂಖ್ಯಾತರನ್ನ ಆಯಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ಯಾರು ಬಂದ್ರು ಏನಿಲ್ಲ ಸರ್, ಸಮಾಜಕ್ಕೆ ಮುಂಚೆ ಸರಿಪಡಿಸ್ಕೋಬೇಕು, ಆಮೇಲೆ ನನ್ನ ಸರಿಪಡಿಸ್ಕೋಬೇಕು ಹೊರತು ಯಾರೇ ಬಂದ್ ಮಾಡಿದ್ರು ಜನ ಎಲ್ಲ ರಚ್ಚಿಗೆದ್ದಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ ಸರ್. ನಮ್ಮ ಸಮಾಜದಲ್ಲಿ ಅವ್ರ ಮುಂಚೆ ಬಂದು ಮಾತಾಡ್ಕೊಳ್ಳಿ ಸರ್. ನಮ್ಮ ಜನಗಳು ಕೂಡ ಮಾತಾಡ್ಕೊಂಡು ಆಮೇಲೆ ಸಾದಿಕ್ ಪೈಲ್ವಾನ್ರು ಬಂಡಾಯ ಅಭ್ಯರ್ಥಿ ಆಗಿ ನಿಂತದಲ್ಲ, ನಮ್ಮ ಸಮಾಜಕ್ಕೆ ಮನವೊಲಿಸ್ಕೊಂಡು ಆಮೇಲೆ ನನ್ನ ಹತ್ರ ಬರಬೇಕು ಸರ್. ನನಗೆ ಮನವೊಲಿಸೋದೇನು ಬೇಕಾಗಿಲ್ಲ. ನನ್ನ ಮುಂಚೆ ನಮ್ಮ ಉಲ್ಮಾದ್ದೀನ್ ಅಲಿಮುದ್ದೀನ್
ಮನಸ್ಸು ನೋವು ಮಾಡಿದ್ದಾರೆ, ಆಮೇಲೆ ಅಲ್ಪಸಂಖ್ಯಾತರು ಮೈನಾರಿಟಿಗೆ ನೋವು ಮಾಡಿದ್ದಾರೆ, ಹಿಂದುಳಿದ ಜನಕ್ಕೆ ಮಾಡಿದ್ದಾರೆ, ಅಹಿಂದ ಜನಕ್ಕೆ ಮನಸ್ಸು ನೋವು ಮಾಡಿದ್ದಾರೆ. ಮುಂಚೆ ಅವ್ರಿಗೆ ಮನಸ್ಸು ಹೊಲಿಸ್ಕೊಂಡು ಆಮೇಲೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪಲ್ ನನ್ನ ಹತ್ರ ಬಂದು ಮನು ಹೊಲಿಸ್ಬೇಕು ಹೊರತು ಫಸ್ಟ್ ಆಗಿ ನನ್ನ ಹತ್ರ ಬರ್ತಕ್ಕದ್ದು ಏನಿಲ್ಲ ಸರ್. ಜಮೀರ್ ಅಹಮದ್, ನಸೀರ್ ಅಹಮದ್, ತನ್ವೀರ್ ಸೇಠು, ರಿಜ್ವಾನ್ ಅರ್ಷದ್ ಬಹಳ ಜನ ಬಂದಿದ್ರು ಸರ್, ಬಹಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬಯಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು. ಸಿಎಂ ಅವರು ಹೇಳ್ತಾ ಇದ್ರು ನಿಮ್ಮನ್ನು ಮನವೊಲಿಸ್ತೀವಿ ಅಂತ ಹೇಳಿ. ಸರ್, ಅವ್ರು ಯಾರು ನನಗೆ ಮನವೊಲಿಸಿದ ಮುಂಚೆ ಈ ನಾಡಿನ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ, ಅಹಿಂದ ಜನಕ್ಕೆ ಮನವೊಲಿಸಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. ನನಗೆ ಮಾಧ್ಯಮ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ನೇರ ಸಂಪರ್ಕದಲ್ಲಿ. ಮಹಂತೇಶ್, ಇಲ್ಲಿ ಬಂಡಾಯ ಅಭ್ಯರ್ಥಿಗಳಿಗೆ, ಪಕ್ಷೇತರ ಅಭ್ಯರ್ಥಿಗಳಿಗೆ ಗೆಲ್ಲೋ ಸಾಮರ್ಥ್ಯ ಇಲ್ಲದೆ ಇರಬಹುದು, ಆದರೆ ಸೋಲಿಸೋ ಶಕ್ತಿ ಇದೆ ಈ ಕ್ಷೇತ್ರದಲ್ಲಿ. ಒಂದು ವೇಳೆ ಮತಗಳು ಇವರ ಕಡೆಗೆ, ಮುಸ್ಲಿಂ ಮತಗಳೇನಾದರೂ ಈ ಕಡೆಗೆ ಬಂದರೆ ಕಾಂಗ್ರೆಸ್ ಏನು ಮಾಡುತ್ತೆ, ಏನು ಯೋಚನೆ ಮಾಡಿದೆ? ಇವತ್ತು ಕೊನೆಯ ದಿನ ಇರೋದು ನಾಮಪತ್ರ ವಾಪಸ್ ಪಡೆಯೋದಕ್ಕೆ. ಎಸ್, ನಿಜಕ್ಕೂ ರಕ್ಷತ್, ಕಾಂಗ್ರೆಸ್ಗೆ ಇದೇ ಒಂದು ದೊಡ್ಡ ತಲೆನೋವಾಗಿರುವಂತದ್ದು. ಕಾಂಗ್ರೆಸ್ ಈಗ ಧರ್ಮ ಸಂಕಟದಲ್ಲಿ ಸಿಲುಕಿರುವಂತದ್ದು. ಯಾಕಂದ್ರೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ರೊಚ್ಚಿಗೆದ್ದಿದೆ. ಈಗಾಗಲೇ ಏನು 22 ಅಭ್ಯರ್ಥಿಗಳು, ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಸಲ್ಲಿಸಿದಂತಹ 22 ನಾಮಪತ್ರಗಳು ಸ್ವೀಕೃತವಾಗಿರುವಂತದ್ದು. ಈಗ 22 ಅಭ್ಯರ್ಥಿಗಳನ್ನ ಮನವೊಲಿಸುವ ಸವಾಲು ಕಾಂಗ್ರೆಸ್ಗೆ ಇರುವಂತದ್ದು. ಮತ್ತೊಂದೆಡೆ ಸಾದಿಕ್ ಪೈಲ್ವಾನ್, ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ತೊಡೆತಟ್ಟಿ ನಿಂತಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನ ವಾಪಸ್ ಪಡೆಯಲ್ಲ ಅಂತ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಒಂದು ಮಾತನ್ನು ಸಹ ಹೇಳಿದ್ರು. ನಿನ್ನೆ ತುರ್ತು ಸುದ್ದಿಗೋಷ್ಠಿ ನಡೆಸಿದ ವೇಳೆ ಇತರೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಏನು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅವರ ಜೊತೆಯನ್ನು ಮಾತುಕತೆ ನಡೆಸ್ತೀವಿ, ಅವರ ಜೊತೆ ಮಾತುಕತೆ ನಡೆಸಿ ಒಮ್ಮತದ ಅಭ್ಯರ್ಥಿಯಾಗಿ ನನ್ನನ್ನು ಬೆಂಬಲಿಸಿ ಎಂಬ ಮಾತನ್ನು ಸಹ ಕೇಳ್ತೀನಿ ಎಂಬ ಮಾತನ್ನು ಹೇಳಿದರು. ಹೀಗಾಗಿ ಏನು ಇತರೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಸಾದಿಕ್ ಪೈಲ್ವಾನ್ಗೆ ಒಂದು ವೇಳೆ ಬೆಂಬಲವನ್ನ ನೀಡಿದರೆ ಸಹಜವಾಗಿ ಕಾಂಗ್ರೆಸ್ ಮತಗಳು ವಿಭಜನೆ ಆಗುತ್ತೆ. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬರ್ತಾ ಇದ್ವು. ಈಗ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿ ನಿಂತಿರುವಂತದ್ದು. ಈಗ 45 ನಾಮಪತ್ರಗಳಲ್ಲಿ 41 ನಾಮಪತ್ರಗಳು ತಿರಸ್ಕೃತವಾಗಿವೆ. 3 ನಾಮಪತ್ರಗಳು ಓರ್ವ ಅಲ್ಪಸಂಖ್ಯಾತ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಸಲ್ಲಿಸಿದಂತಹ ನಾಮಪತ್ರ ತಿರಸ್ಕೃತವಾಗಿರುವಂತದ್ದು ಮತ್ತು ಓರ್ವ ಅಭ್ಯರ್ಥಿ ನಾಮಪತ್ರವನ್ನು ವಾಪಸ್ ಪಡೆದಿರುವಂತದ್ದು, ಪಕ್ಷೇತರ ಅಭ್ಯರ್ಥಿ ಆಯಿತು. ಹೀಗಾಗಿ ಒಟ್ಟ 22 ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳ ನಾಮಪತ್ರ ಈಗ ಸ್ವೀಕೃತವಾಗಿರುವಂತದ್ದು. ಇಂದು ಸಂಜೆವರೆಗೂ ಸಹ ಸಮಯವಿರುವಂತದ್ದು. ಯಾವೆಲ್ಲ ಅಭ್ಯರ್ಥಿಗಳು ನಾಮಪತ್ರವನ್ನ ವಾಪಸ್ ಪಡಿತಾರೆ ಎಂಬುದನ್ನ ಕಾದು ನೋಡಬೇಕು. ಒಂದು ವೇಳೆ ಸಾದಿಕ್ ಪೈಲ್ವಾನ್ ಮನವೊಲಿಸದೇ ಇದ್ರೆ ಇತರೆ ಸಮುದಾಯದ ಅಂದ್ರೆ ಇತರೆ ಅಭ್ಯರ್ಥಿಗಳು, ಪಕ್ಷೇತರ ಅಭ್ಯರ್ಥಿಗಳು ಏನಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ಇತರೆ ಅಭ್ಯರ್ಥಿಗಳು ಸಾದಿಕ್ ಪೈಲ್ವಾನ್ ಬೆಂಬಲಕ್ಕೆ ನಿಂತರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುವುದಂತೂ ಸ್ಪಷ್ಟ. ಹೀಗಾಗಿ ಕಾಂಗ್ರೆಸ್ಗೆ ಒಂದು ದೊಡ್ಡ ತಲೆನೋವಾಗಿರುವಂತದ್ದು ಈ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳ ಮನವೊಲಿಸುವಲ್ಲಿ ಶತ ಪ್ರಯತ್ನವನ್ನು ಸಹ ಈಗ ದಾವಣಗೆರೆಯ ಜಿಲ್ಲಾ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಹಂತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.